ನೋಡು, ನಾನು ಮನೆಯಲ್ಲಿ ಇರಲಿ ಇಲ್ಲದಿರಲಿ, ಜಾನಿಯನ್ನು ನೀನು ಫ್ರೆಂಡ್ ಮಾಡಿಕೊಂಡ್ರೆ ಹೆದರದೇ ಇದ್ದರೆ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನೆ. ಒಮ್ಮೆ ಅವನ ತಲೆ ನೆವರಿಸು, ಏನೂ ಆಗೋಲ್ಲ ಹೇಳುತ್ತಲೇ ಹೆದರಿ ಕುಳಿತಿದ್ದವಳ ಕೈ ಹಿಡಿದು ಜಾನಿ ತಲೆ ನೆವರಿಸಲು ನೋಡಿದ. ಕೈ ಹಿಂದಕ್ಕೆ ಎಳೆದುಕೊಂಡ ಚಂದನ ಅದರ ಕಣ್ಣು ಹಲ್ಲು ನೋಡಿದರೆ ಭಯ ಆಗುತ್ತೆ ಎಂದಿದ್ದಳು. ಏನೂ ಆಗೋಲ್ಲ ನಾನಿಲ್ವಾ ಹೇಳುತ್ತಾ ಮತ್ತಷ್ಟು ಮುಟ್ಟಿಸಲು ಪ್ರಯತ್ನಪಟ್ಟಿದ್ದ. ಅವಳ ಅಂಗೈ ಪೂರ ಬೆವರಿತ್ತು. ಈ ಬಾರಿ ಚಂದನ ಕಣ್ಣು ತುಂಬಿತ್ತು. ಜಾನಿನ ಮುಟ್ಟದೇ ಇದ್ದರೆ ನಿಮಗೆ ನಾನು ಇಷ್ಟ ಆಗಲ್ವಾ? ಹೇಳಿಕೊಳ್ಳಲು ಆಗದಷ್ಟು ಭಯವಾಗ್ತಿದೆ. ನಾನೇನು ಮಾಡಲಿ ಹೇಳುತ್ತಲೇ ಅವನ ಕೊರಳ ತಬ್ಬಿದ್ದಳು. ಅದೇ ಸಮಯಕ್ಕೆ ಬಂದ ನಿಹಾರ್ ಅವರಿಬ್ಬರನ್ನು ಹಾಗೆ ನೋಡುತ್ತಲೇ ಮುಷ್ಟಿ ಕಟ್ಟಿದವನು ಅವನ ಕೊರಳು ಬಳಸಿದ್ದ ಅವಳ ಕೈಗಳ ಕಡೆ ನೋಡಿ ಕಾಲು ಹಪ್ಪಳಿಸಿ ಒಳಗೆ ನಡೆದಿದ್ದ. ಗೌತಮ್, ನಾನು ಮದುವೆಯಾಗುವ ಹುಡುಗಿಯ ಜೊತೆ ಇದ್ದರೆ ಇವನಿಗೇನು ಕಷ್ಟ? ತಲೆ ಹರಟೆ ಎಂದುಕೊಂಡೇ ಜಾನಿಗೆ ಕಣ್ಣಿನಲ್ಲಿ ಹೋಗು ಎನ್ನುವಂತೆ ಸನ್ನೆ ಮಾಡಿದನು. ಅದು ಚಂದನ ಕಡೆ ಒಮ್ಮೆ ನೋಡಿ ಹೊರಗೆ ನಡೆದಿತ್ತು. ಅದು ಹೋಗಾಯಿತು, ಕಣ್ಣು ಬಿಡು. ಮುಂದೆ ಈ ಗೌತಮ್ ವರ್ಮನ ಹೆಂಡತಿ ಆಗುವವಳು ಇಷ್ಟೊಂದು ಹೆದರಿದರೆ ಹೇಗೆ? ಇನ್ನು ನೀನು ಕೇಳಿದ ಪ್ರಶ್ನೆಗೆ ಉತ್ತರ, ನೀನು ಹೇಗಿದ್ರೂ ನನಗೆ ಒಪ್ಪಿಗೆ. ನನ್ನ ನಿನ್ನ ನಡುವೆ ಭೇದ ಭಾವ ಮೂಡಿಸುವಂಥ ಆಲೋಚನೆಗಳನ್ನೆಲ್ಲ ತೆಗೆದುಹಾಕು. ಇನ್ನು ಎಷ್ಟು ಸಬ್ಜೆಕ್ಟ್ ಇದೆ ಕೇಳಿದ್ದ. 4 ಇದೆ. ನಾಳೆ ಇದೆಯಾ? ಇಲ್ಲ, 3 ದಿನ ಗ್ಯಾಪ್ ಇದೆ ಓದಿಕೊಳ್ಳಲು. ಮನೆಯಿಂದ ಹೊರಗೆ ಒಬ್ಬಳೇ ಆಗಲಿ, ನಿನ್ನ ದೊಡ್ಡಮ್ಮನ ಜೊತೆ ಆಗಲಿ ಓಡಾಡಬೇಡ. ಅವರು ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆಂದು ಕರೆದರೆ ಓದಿಕೊಳ್ಳುವುದು ಇದೆ ಎಂದು ಹೇಳು. ನಿನ್ನ ಫ್ರೆಂಡ್ ಜೊತೆ ಕಂಬೈನ್ ಸ್ಟಡಿ ಎಂದು ಓದಲು ಅವರ ಮನೆಗೆ ಹೋಗಬೇಡ, ಇಲ್ಲೇ ಕರೆಸಿಕೊ ಎಂದಿದ್ದ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ? ಯಾಕೆ? ನಿಮಗೂ ನನ್ನ ಅಪ್ಪಾಜಿಗೂ ಇರುವಂಥ ಭಯ ಇದೆಯಾ? ಅವರು ಹೊರಗೆ ಹೋಗಲಾರರು, ಹೋಗುವುದು ಬೇಡ, ಮನೆಯಲ್ಲೇ ಇರಲಿ ಎನ್ನುವ ಅನಿಸಿಕೆ. ಕೊರಳ ಬಳಸಿದ್ದ ಕೈ ತೆಗೆದು ಪಕ್ಕಕ್ಕೆ ಸರಿದು ಕುಳಿತು ಕೇಳಿದಳು. ಗೌತಮ್, ಹಾಗಲ್ಲ, ನಾನು ನೀನು ಹೊರಗೆ ಓಡಾಡಿದ್ದೇವಲ್ಲ, ನನಗೆ ಆಗದವರಿಂದ ನಿನಗೆ ತೊಂದರೆ ಆದರೆ ಎಂದು. ನನ್ನ ಮೇಲಿನ ಕೋಪಕ್ಕೆ ಅರ್ಥ ಆಯ್ತಾ ಕೇಳಿದ. ನಾನು ಇಷ್ಟೆಲ್ಲ ಯೋಚಿಸಿರಲಿಲ್ಲ. ಆ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೊರಡ್ತಾ ಇದ್ದೀನಿ. ಒಮ್ಮೆ ನೋಡಿ ಹೋಗಬೇಕು ಅನಿಸುತ್ತೆ. ಆ ಸಮಯಕ್ಕೆ ತುಳಸಿ ಪೂಜೆ ಮಾಡ್ತೀನಿ. ಬೇಡ, ಇನ್ನು ಹತ್ತಿರದಿಂದ ನೋಡಬೇಕು. ಇಷ್ಟು ಹತ್ತಿರದಿಂದ ಎನ್ನುತ್ತಾ ಅವಳ ಭುಜದ ಸುತ್ತ ಕೈ ಹಾಕಿದಾಗ ಬಿಡಿಸಿಕೊಂಡವಳು. ಯಾರಾದರೂ ನೋಡಿದರೆ ಕೈ ಬಿಡಿಸಿಕೊಳ್ಳುತ್ತಾ ಆಗಲೇ ಯಾರೋ ಬಂದ ಹಾಗಾಯಿತು. ಭಯಕ್ಕೆ ಕಣ್ಣು ಬಿಡೋದಕ್ಕೆ ಆಗಲೇ ಇಲ್ಲ ಎಂದಿದ್ದಳು. ಲೆಕ್ಕಕ್ಕೆ ಇರುವವರು ಯಾರು ಬರಲಿಲ್ಲ ಬಿಡು ಎಂದಿದ್ದ. ನಾನು ಹೊರಡ್ಲಾ? ಇರಿಸಿಕೊಳ್ಳುವ ಮನಸ್ಸಾದರೂ ಇರು ಎಂದು ಹೇಳಲು ಹೋಗಲಿಲ್ಲ. ಅವಳು ಓದಿಕೊಳ್ಳಲಿ ಎಂದುಕೊಂಡವನು ಬಾ ಎನ್ನುತ್ತಾ ಅವಳ ಜೊತೆ ನಡೆದಿದ್ದ. ಪಾರ್ಕೊಂದರಲ್ಲಿ ಇಬ್ಬರು ನಡೆದ ಅನುಭವ. ಸುತ್ತಲೂ ಹರಳಿರುವ ಹೂಗಳ ನೋಡುತ್ತಾ ಅವುಗಳಿಗಿಂತ ಸುಂದರವಾದ ನಗು ಬೀರುತ್ತಾ ನಡೆದಿದ್ದಳು. ನನ್ನ ತೋಟದ ಹೂಗಳಿಗಿಂತ ಇವಳ ನಗುವೆ ಒಂದು ಕೈ ಜಾಸ್ತಿ ಎಂದುಕೊಂಡೆ. ಕೈ ತಾಕಿದರೆ ಮಲ್ಲಿಗೆ ಹೂವನ್ನು ಕಿತ್ತು ಅವಳ ಕೈಯಲ್ಲಿ ಇಟ್ಟಿದ್ದ. ತನ್ನ ಅಂಗೈಯಲ್ಲಿದ್ದ ಪುಟ್ಟ ಮಲ್ಲಿಗೆ ಹೂವನ್ನು ನೋಡುತ್ತಲೇ ಅವಳ ಮುಖದಲ್ಲಿ ಸಂತೋಷ ಸಂತೃಪ್ತಿ ಒಟ್ಟಿಗೆ ಮೂಡಿತು. ನೋಡಿದ ಗೌತಮ್ ಎಲ್ಲರಿಗಿಂತ ಬೇರೆ ಇವಳು. ಕಾರು, ಡೈಮಂಡ್ ಇಂಥ ಗಿಫ್ಟ್ಗಳನ್ನು ಕೊಟ್ಟರೆ ಮಾತ್ರ ಸಂತೋಷ ಪಡುವ ಹೆಣ್ಣುಗಳ ನಡುವೆ ಇವಳ ಅಪರೂಪ. ಯಾವಾಗಲೂ ನೀನು ಹೀಗೇ ಇರುವಂತೆ ನೋಡಿಕೊಳ್ತೇನೆ. ತಾನು ಕೊಟ್ಟ ಹೂವನ್ನು ಜಡೆಗೆ ಸಿಕ್ಕಿಸಿದವಳ ನೋಡುತ್ತಾ ಕೇಳಿದ. ಗೇಟಿನ ಬಳಿ ಬರುತ್ತಲೇ ಅವಳ ಮುಖ ಮಂಕಾಗಿತ್ತು. ಹೋಗ್ತೀನಿ ಹೇಳಿದಳು. ಹೋಗಿ ಬರ್ತೀನಿ ಎಂದು ಹೇಳು ಅಂದು ಅವಳು ಹೇಳಿದ ಮಾತನ್ನು ಅವಳಿಗೆ ಹೇಳಿ ಭಾರವಾದ ಮನಸ್ಸಿನಿಂದ ಕಳಿಸಿಕೊಟ್ಟಿದ್ದ. ಬೆಳಗಿನ ಜಾವ 4ಕ್ಕೆ ಎದ್ದ ಚಂದನ ಸ್ನಾನ ಮಾಡಿ ಗೌತಮ್ ಹೆಚ್ಚು ಇಷ್ಟಪಡುವ ಹಳದಿ ಬಣ್ಣದ ರೇಷ್ಮೆ ಲಂಗದಾವಣಿ ತೊಟ್ಟು ದೇವರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಮುಗಿಸಿ 6ರ ಸಮಯ ಹತ್ತಿರವಾಗುತ್ತಿದ್ದಂತೆ ಮನೆ ಕೆಲಸಕ್ಕೆ ಬಂದ ಮುತ್ತಮ್ಮನಿಗೆ ತಿಳಿಸಿ ದೀಪಾಂಜಲಿಗೆ ಬಂದಿದ್ದಳು. ತೆರೆದಿದ್ದ ಬಾಗಿಲನ್ನು ನೋಡಿದವಳು ಹಾಗೆ ಮನೆಯ ಮುಂಬಾಗಿಲ ನೋಡಿ ರಂಗೋಲಿ ತಿಳಿದು ಹೋದರೆ ಹೋದ ಕೆಲಸ ಅವರು ಅಂದುಕೊಂಡಂತೆ ಆಗುತ್ತದೆ ಎಂದುಕೊಂಡವಳು ಅಲ್ಲಿ ನಲ್ಲಿಗೆ ಅಳವಡಿಸಿದ ಪೈಪ್ ಕೈಗೆತ್ತಿಕೊಂಡು ನಲ್ಲಿ ತಿರುಗಿಸಿ ಬಾಗಿಲಿಗೆ ನೀರಾಕಿ ರಂಗೋಲಿ ಪುಡಿ ಇದ್ದ ಡಬ್ಬ ಹಿಡಿದು ಚುಕ್ಕಿ ಇಟ್ಟಿದ್ದಳು. ಬಂದು ಕಂಬಕ್ಕೆ ಹೊರಗೆ ನಿಂತಿದ್ದ ಗೌತಮ್ ತನ್ನ ಜೀವನದ ಮುಂದಿನ ಕ್ಷಣಗಳ ನೆನೆದವನ ಮನ ಹೂವಾಗಿತ್ತು. ಮಧ್ಯರಾತ್ರಿವರೆಗೂ ನಿದ್ರೆ ಮಾಡದೆ ಚಂದನ್ನಳಿಗೆ ಹೇಗೆಲ್ಲ ಹಿಂಸೆ ನೀಡಬಹುದು, ಗೌತಮ್ ಹೇಗೆಲ್ಲ ಕೊರಗ್ತಾನೆ ಎಂದು ವಿಕೃತ ಕಲ್ಪನೆಗಳ ನಡುವೆ ಮುಳುಗಿದ್ದ ನಿಹಾರ್ ಮುಂಜಾನೆ ಕೂಡ ಬೇಗ ಎಚ್ಚರಗೊಂಡಿದ್ದವನು ಚಂದನ ರೂಮಿನಲ್ಲಿ ಹಾಕಿದ್ದ ಲೈಟ್ ನೋಡಿ ಇವನು ಹೊರಡುತ್ತಿದ್ದಾನೆ, ಇಲ್ಲಿಗೆ ಬರ್ಬೋದವಳು ಎಂದುಕೊಂಡೆ ಮೇಲೆ ಬಾಲ್ಕನಿಗೆ ಬಂದು ನಿಂತಿದ್ದ.
ಗೌತಮ್ ಅವಳನ್ನು ನೋಡುತ್ತಾ ನಿಂತದು. ಅವನ ಕಣ್ಣಿನಲ್ಲಿನ ಕನಸು ನೋಡಿದವನು. ಈ ಕ್ಷಣ ಜೀವನ ಪೂರ್ತಿ ನೋಡುವ ಕನಸು ಕಾಣ್ತಿದ್ಯಾ? ಅದನ್ನು ಕಿತ್ಕೊಳ್ತೀನಿ ಗೌತಮ್. ನೀನು ಬದುಕಿನುದ್ದಕ್ಕೂ ಕೊರಗಬೇಕು. ಹಾಗೆ ಮಾಡ್ತೇನೆ ಎಂದುಕೊಂಡು ಅವಳತ್ತ ನೋಡಿದ. ಕ್ಷಣ ಮೆಚ್ಚುಗೆ ಮೂಡಿದರೂ ಮರುಕ್ಷಣವೇ ರೋಷ ಮೂಡಿತು. ರಂಗೋಲಿ ಬಿಡಿಸಿ ಎದ್ದು ನಿಂತವಳು ಎದುರು ನಿಂತಿದ್ದವನನ್ನು ನೋಡುತ್ತಾ, ನಾನು ನಿಮ್ಮನ್ನು ನೋಡಲೇ ಇಲ್ಲ ಎಂದಿದ್ದಳು. ಗೌತಮ್, ನಾನು ನಿನ್ನನ್ನೇ ನೋಡ್ತಿದ್ದೆ, ಬಾ ಎಂದಿದ್ದ. ತೋಟದ ಒಳಗೆ ನಲ್ಲಿ ಆನ್ ಮಾಡಿ ಪೈಪ್ ಬಿಟ್ಟಿದ್ದೆ, ನಿಲ್ಲಿಸಿ ಬರ್ತೇನೆ ಹೇಳಿ ನಡೆದವಳ ಹಿಂದೆ ಬಂದವನು ನಲ್ಲಿ ನಿಲ್ಲಿಸಿದವಳ ಕೈ ಹಿಡಿದು ಬೆಟ್ಟದ ತಾವರೆ ಗಿಡದ ಕಡೆಗೆ ಸೆಳೆದಿದ್ದ. ಆಳೆತ್ತರದ ವಿಶಾಲವಾಗಿದ್ದ ಗಿಡ ಅವರಿಬ್ಬರನ್ನು ಯಾರಿಗೂ ಕಾಣದಂತೆ ಮರೆಮಾಚಿತ್ತು. ಇತ್ತ ಮೇಲೆ ನಿಂತಿದ್ದ ನಿಹಾ ತೋಟದ ಒಳಗೆ ಹೋದವರು ಗಿಡದ ಮರೆಗೆ ನಿಂತಾಗ ಮತ್ತಷ್ಟು ತಲೆ ಕೆಡಿಸಿಕೊಂಡಿದ್ದ. ಅವಳ ಅಲಂಕಾರ ನೆನಪಾಗಿತ್ತು. ಅದು ಗೌತಮ್ಗಾಗಿ ಎನಿಸಿದಾಗ ಮತ್ತಷ್ಟು ಚಟಬಡಿಸಿದ. ಬಾಲ್ಕನಿಯಲ್ಲಿ ಯಾವ ಭಾಗಕ್ಕೆ ಹೋಗಿ ನಿಂತರೂ ಅವರಿಬ್ಬರು ಕಾಣದೇ ಇದ್ದಾಗ ಎಂದಿನಂತೆ ತನ್ನ ಕೋಪ ಮುಷ್ಟಿಕಟ್ಟಿ ಎದುರಿನ ಜಾಗಕ್ಕೆ ಗುದ್ದಿ ತೀರಿಸಿಕೊಂಡಿದ್ದ. ಗೌತಮ್ ತನ್ನನ್ನು ನೇರವಾಗಿ ನೋಡಲಾರದೆ ತಲೆ ಬಾಗಿಸಿದವಳ ನೋಡಿ, ನನಗಾಗಿ ನಾ ಈ ಅಲಂಕಾರ ಕೇಳಿದ್ದ? ಹೌದು ಎನ್ನುವಂತೆ ತಲೆಯಾಡಿಸಿದಳು. ಯಾಕೆ ಕೇಳಿದ? ಯಾಕೆ ಅಂದರೆ ಏನು ಹೇಳಿ? ನಿಮಗೋಸ್ಕರ ತಾನೇ ನಾನಿರುವುದು. ನಾಲಾಯಕ್ ಪಿಸುಗುಟ್ಟಿದವನು ಬರಸೆಳೆದು ತಬ್ಬಿದ್ದ. ಆ ಅಪ್ಪುಗೆಯೇ ಅವಳಿಗೆ ತಿಳಿಸಿತ್ತು, ತನ್ನನ್ನು ಬಿಟ್ಟು ಹೋಗಲು ಅವರಿಗೆ ಆಗುತ್ತಿಲ್ಲ ಎಂದು. ಕೆಲಸ ಮುಗಿಸಿಕೊಂಡು ಬೇಗ ಬನ್ನಿ, ನಿಮಗಾಗಿ ಕಾಯ್ತಾ ಇರ್ತೀನಿ ಹೇಳಿದ್ದಳು. ನನ್ನನ್ನು ತುಂಬ ಮಿಸ್ ಮಾಡಿಕೊಳ್ತೀಯಾ ಕೇಳಿದ್ದ ಆನೆಗೆ ಮುತ್ತು ಕೊಡುತ್ತಾ. ಇಲ್ಲ, ಅಷ್ಟೊಂದು ಮಿಸ್ ಮಾಡಿಕೊಳ್ಳಲ್ಲ. ಹೌದಾ, ಯಾಕೆ? ಕಣ್ಣಿಗೆ ಮುತ್ತು ಕೊಟ್ಟು ಕೇಳಿದ್ದ. ನೀವೆದುರಿಗೆ ಇದ್ದಾಗ ಇರುವ ಅನಿಸಿಕೆಗಳೇ ಬೇರೆ. ಎಲ್ಲ ಮರೆತು ಉಳಿದು ಬಿಡುತ್ತೇನೆ. ಅದೇ ನೀವು ಎದುರು ಇಲ್ಲದೇ ಇದ್ದಾಗ ಊಟ ಮಾಡುತ್ತಿದ್ದರು, ಬಟ್ಟೆ ಐರನ್ ಮಾಡ್ತಿದ್ರು, ಯಾವುದೇ ಕೆಲಸ ಮಾಡ್ತಿದ್ರು, ಇಲ್ಲ ಸುಮ್ಮನೆ ಉಳಿದಿದ್ದರು, ನನ್ನ ಆಲೋಚನೆಗಳೆಲ್ಲ ನಿಮ್ಮನ್ನೇ ನೆನೆಯುತ್ತದೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು ಹಾಗೆ ಈಗ ಏನು ಮಾಡುತ್ತಿರ್ಬೋದು ಎನಿಸ್ತದೆ. ಪ್ರತಿ ಕ್ಷಣ ನಿಮ್ಮ ಜೊತೆಗಿನ ಕಲ್ಪನೆಯಲ್ಲಿ ಜೀವಿಸ್ತಾ ಇರ್ತೀನಿ. ಹಾಗಾಗಿ ಜಾಸ್ತಿ ಮಿಸ್ ಮಾಡಿಕೊಳ್ಳೋದಿಲ್ಲ. ಜೊತೆಗೆ ಮುಂದೆ ನಿಮ್ಮ ಹೆಂಡತಿ ಎಂದವಳು ಅಷ್ಟಕ್ಕೆ ಮಾತು ನಿಲ್ಲಿಸಿ ನಾಚಿದಾಗ, ಹೇಳು, ಹೆಂಡತಿ ಆದಾಗ ಅದೇನು ನಾನು ಕೇಳಬೇಕು. ಗಲ್ಲಕ್ಕೆ ಮುತ್ತು ಕೊಟ್ಟು ತೀರಾ ಅನುನಯನದ ಧ್ವನಿಯಲ್ಲಿ ಕೇಳಿದ್ದ. ಅದು ಹೆಂಡತಿ ಆದಮೇಲೆ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ಬೇಕಲ್ವಾ, ಹಾಗೆ ಮನೆ ಚೆನ್ನಾಗಿ ಇಟ್ಕೊಳ್ಬೇಕಲ್ವಾ, ಅದರ ಬಗ್ಗೆ. ಅಷ್ಟೇನಾ? ನನ್ನನ್ನು ಮಾತ್ರ ಹೇಗೆ ನೋಡಿಕೊಳ್ತೀಯಾ ಹೇಳು, ಕೊರಳಲ್ಲಿ ಮುಖ ಹುದುಗಿಸಿ ದೀರ್ಘವಾಗಿ ಮುತ್ತಿಟ್ಟು ಕೇಳಿದ. ಅವನ ನಡೆಗೆ ಕಂಪಿಸ್ತಿದ್ದವಳು ಅವನ ಬಲಸುತ್ತಾ, ಗೊತ್ತಿಲ್ಲ, ಹೀಗೆ ತೋಳಿನಲ್ಲಿ ಉಳಿದು ಬಿಡ್ತೀನಿ ಎಂದವಳು. 3 ದಿನ ಇವರು ಇರುವುದಿಲ್ಲ, ತುಂಬ ದೂರ ಹೋಗ್ತಿದ್ದಾರೆ ಎನಿಸ್ತದೆ. ಕಣ್ಣು ತುಂಬಿದಾಗ ಅವನಿಂದ ಸರಿದು ಮುಂಗಾಲಿನ ಮೇಲೆ ನಿಂತು ಹಣೆಗೆ ಮುತ್ತು ಕೊಟ್ಟವಳು, ಬೇಗ ಬಂದು ಬಿಡಿ, ಕಾಯ್ತಾ ಇರ್ತೀನಿ ಎಂದಿದ್ದಳು. ಅವಳ ಕಣ್ಣೀರು ನೋಡಿ ಸಂಕಟಪಟ್ಟವನು, ಹೋಗಲೇಬೇಕು, ಬೇಗ ಬರ್ತೀನಿ. ಗೌತಮ್ ಹೆಂಡತಿಗೆ ಕಣ್ಣೀರು ಹಾಕಿದರೆ ಚೆನ್ನಾಗಿರಲ್ಲ ತಬ್ಬಿ ಹೇಳಿದ. ಏನು? ಮೆಲ್ಲಗೆ ಕೇಳಿದಳು ಹಾಗೆಯೇ ಉಳಿದು. ನೀನು ಕಣ್ಣೀರು ಹಾಕಿದರೆ ನನಗೆ ಕಷ್ಟ ಆಗುತ್ತೆ ಅಂದೆ. ಅದಲ್ಲ, ಬೇರೆ ಏನೋ ಹೇಳಿದ್ರಿ. ಬೇಗ ಬರ್ತೀನಿ ಅಂದೆ. ಅದಲ್ಲ, ಇನ್ನೂ ಬೇರೆ ಏನೋ ಹೇಳಿದ್ರಿ. ಅವನಿಗೆ ಅರ್ಥವಾಗಿತ್ತು. ಕಾಡಿಸುವ ಸಲುವಾಗಿ ಏನು ಹೇಳಿದೆ? ನೀನೇ ಹೇಳು ಕೇಳಿದ್ದ. ಒಮ್ಮೆ ಅವನತ್ತ ನೋಡಿ ಸುಮ್ಮನಾಗಿದ್ದವಳು, ಗೌತಮ್ ಹೆಂಡತಿಯಾಗಿ ಹೀಗೆ ಕಣ್ಣೀರು ಹಾಕಿದರೆ ಹೇಗೆ ಹೇಳು, ನಗುತ್ತಾ ಕಲಿಸಿಕೊಡ್ಬೇಕು ತಾನೆ. ಮಂಕಾದ ಮುಖ ನೋಡಲಾರದೆ ಹೇಳಿದ್ದ. ಮರುಕ್ಷಣವೇ ಅವಳ ಮುಖದಲ್ಲಿ ಮುಂಜಾನೆಯ ನಗು ಮೂಡಿತು. ಕಣ್ಣೀರು ತೊಳೆದುಕೊಂಡು ನಗು ಮುಖ ಕ್ಷೇಮವಾಗಿ ಬನ್ನಿ ಎಂದಿದ್ದಳು. ಹುಷಾರು, ಹೊರಗೆ ಎಲ್ಲೂ ಓಡಾಡಲು ಹೋಗಬೇಡ ಹೇಳಿ ಬಳಸಿದ ಕೈ ಹಿಂತೆಗೆದು ಅವಳ ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋಗಿದ್ದ. ರೂಮಿನೊಳಗೆ ಬರುತ್ತಲೇ, ನೀವು ರೆಡಿ ಆಗಿದ್ದೀರಾ ಅಲ್ವಾ, ಪ್ಯಾಕಿಂಗ್ ಎಲ್ಲ ಆಗಿದೆಯಾ ಕೇಳಿದಳು. ಪರ್ಫ್ಯೂಮ್ ಹಾಕಿಕೊಂಡು ಬ್ಲೇಸರ್ ಹಾಕಿಕೊಂಡರೆ ಆಯಿತು ಎಂದವನು ಮೊಬೈಲ್ನಲ್ಲಿ ಬಂದಿದ್ದ ಮೆಸೇಜ್ ಚೆಕ್ ಮಾಡುತ್ತಾ ನಿಂತ. ಚಂದನ ಪರ್ಫ್ಯೂಮ್ ತಂದು ಸಿಂಪಡಿಸಿದಾಗ ಅಚ್ಚರಿಯಿಂದ ನೋಡಿದ. ತಿರುಗಿ ಹೋದವಳು ಬ್ಲೇಸರ್ ತಂದು ಅವನ ಮುಂದೆ ಹಿಡಿದಿದ್ದಳು. ತೆಗೆದುಕೊಳ್ಳಲು ಹೋದವನು ಅವಳು ನಿಂತ ರೀತಿ ನೋಡಿ ಅವಳ ಕೈಯಿಂದಲೇ ತೊಡಿಸಿಕೊಂಡಿದ್ದ. ಅದೆಲ್ಲಿಂದ ಧೈರ್ಯ ಮೂಡಿತೋ ಎನ್ನುವಂತೆ ಹಣೆ ಮೇಲೆ ಹರಡಿದ್ದ ಅವಳ ತಲೆ ಕೂದಲನ್ನು ಹಿಂದೆ ಸರಿಸಿದ್ದಳು. ಬೆರೆತ ಇಬ್ಬರ ನೋಟದಲ್ಲೂ ಮುಂದಿನ ಭವಿಷ್ಯದ ರಾಶಿ ರಾಶಿ ಕನಸುಗಳು ಮೂಡಿ ಬಂದಿದ್ದವು. ಮನೆಯವರೆಲ್ಲರೂ ಇನ್ನೂ ಮಲಗಿದ್ದಾರೆ.
ಎಚ್ಚರಿಸುವುದು ಬೇಡ, ಹೊರಡ್ತೀನಿ ಎನ್ನುತ್ತಾ ಅವಳ ಜೊತೆ ಹೊರಗೆ ಬಂದಿದ್ದ. ಪಾವನಿಗೆ ಅವನು ಹೊರಡುವುದು ತಿಳಿದಿದ್ದ ಕಾರಣ ಎಚ್ಚರವಾಗಿದ್ದವಳಿಗೆ ಚಂದನ ಬಂದಿದ್ದು ತಿಳಿದಿತ್ತು. ರೂಮಿನಿಂದ ಹೊರಗೆ ಬಂದವಳು, ಅಣ್ಣ ಹುಷಾರಾಗಿ ಹೋಗಿ ಬಾ ಎಂದಿದ್ದಳು. ಅದೇ ಸಮಯಕ್ಕೆ ಹೊರಬಂದ ಇಂದ್ರಾಣಿಯವರು, ಚಂದನ ಏನು ಇಷ್ಟು ಬೇಗ ಬಂದಿದ್ಯಾ, ಏನಾದರೂ ಕೆಲಸ ಇತ್ತಾ ಎಂದವರು ತಯಾರಾಗಿ ನಿಂತಿದ್ದ ಮಗನ ನೋಡಿ ಧೈರ್ಯ ಮಾಡಿ ನೇರವಾಗಿ, ಕ್ಷೇಮವಾಗಿ ಹೋಗಿ ಬಾ ಗೌತಮ್ ಎಂದಿದ್ದರು. ಗೌತಮ್ಗೆ ತನ್ನ ಗೆಳೆಯರೆಲ್ಲ ಕೆಲವು ಮುಖ್ಯ ಸಂದರ್ಭಗಳಲ್ಲಿ ಹೊರಗೆ ಹೊರಡುವಾಗ ತಾಯಿಯ ಕಾಲು ಮುಟ್ಟಿ ಆಶೀರ್ವಾದ ತೆಗೆದುಕೊಳ್ಳುತ್ತಿದ್ದ ನೆನಪಾಗಿತ್ತು. ಒಮ್ಮೆ ಅವರ ಪಾದ ಮುಟ್ಟಬೇಕೆಂದುಕೊಂಡವನು ಅವರ ಕಡೆ ಸರಿ ಎನ್ನುವಂತೆ ನೋಡಿ ಹೊರಗೆ ನಡೆದಿದ್ದ. ಗೌತಮ್ ಮನೆಯ ಮುಂದಿನ ಮೆಟ್ಟಿಲು ಇಳಿದು ತಿರುಗಿ ನೋಡಿ ನಿಂತಿದ್ದ. ತನ್ನ ಜೀವನದಲ್ಲಿ ಅಪರೂಪದ ದೃಶ್ಯ ಎನಿಸಿತು. 3 ಜೀವಗಳು ಹೆಣ್ಣುಗಳೇ. ಹೆಣ್ಣುಗಳ ದ್ವೇಷಿಸುತ್ತಿದ್ದ ತನ್ನ ಮನಸ್ಥಿತಿ ನೆನೆದವನು, ತಾಯಿ ಹೆಂಡತಿ ಆಗಬೇಕಾಗಿರುವ ಹೆಣ್ಣು, ತಂಗಿ, ನನ್ನ ಕ್ಷೇಮ ಕೋರುವ ಜೀವಿಗಳು. ಮೊದಲೆಲ್ಲ ಒಬ್ಬನೇ, ಯಾರ ಹಂಗಿಲ್ಲದೆ, ಹೇಳೋರು ಕೇಳೋರು ಇಲ್ಲದೆ ಹೊರಡ್ತಿದ್ದುದನ್ನು ನೆನಪಾಗಿ ಮನದಲ್ಲಿ ತೃಪ್ತಿ ಮೂಡಿತು. ಕಳೆದುಕೊಂಡಿದ್ದನ್ನೆಲ್ಲ ಪಡೆದುಕೊಂಡಂಥ ಭಾವನೆ. ಮೂವರಿಗೂ ಮತ್ತೊಮ್ಮೆ ಕೈ ಬೀಸಿ ನಡೆದಿದ್ದ. ಗೌತಮ್ ದಿನಕ್ಕೆ 2 ಬಾರಿ ಅವಳಿಗೆ ಕರೆ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದ. ಹಾಗೆ ಮನೆಗೂ ಫೋನ್ ಮಾಡಿ ಪಾವನಿಗೆ ತಾನೆಲ್ಲಿದ್ದೇನೆ, ಇನ್ನೇನು ಕೆಲಸ ಮುಗಿಯುತ್ತದೆ, ತಾತ ಅವರು ಎಲ್ಲ ಹುಷಾರು, ಸ್ವಲ್ಪ ಗಮನಿಸಿ ನೋಡಿಕೊ, ಮಕ್ಕಳು ಹುಷಾರು, ನಿಂಗೆ ಕಷ್ಟ ಆದರೆ ಸರೋಜಮ್ಮನವರನ್ನು ಅಲ್ಲಿಯೇ ಇರಿಸಿಕೊ ಎಂದೆಲ್ಲ ವಿಚಾರಿಸ್ತಿದ್ದ. 3 ದಿನದ ಕೆಲಸ 2 ದಿನದಲ್ಲಿ ಮುಗಿಸಿಕೊಂಡಿದ್ದ. ಮೊದಲಿನಂತಿರದೆ ಈ ಬಾರಿ ಮನೆಗೆ ಹಿಂತಿರುಗುವ ಆತುರ ಹೆಚ್ಚಾಗಿತ್ತು. ಬದುಕಲು ಮೊದಲಿಗಿಂತ ಸ್ಫೂರ್ತಿ ಚೈತನ್ಯ ಸಿಕ್ಕಿದಂತೆನಿಸಿತು. ಚಂದನಗೆ ಪರೀಕ್ಷೆ ಇದ್ದ ಕಾರಣ ಗೌತಮ್ ತಾನಾಗೇ ಕರೆ ಮಾಡಿ ಹೆಚ್ಚು ಸಮಯ ಮಾತನಾಡಲು ಹೋಗುತ್ತಿರಲಿಲ್ಲ. ಅಂದು ನಿಹಾರ್ ಟ್ರೈನಿಂಗ್ನ ಕಡೆಯ ದಿನ. ಅವನಿಗಾಗಿ ಪಾರ್ಟಿ ಇಟ್ಟುಕೊಂಡಿದ್ದರು. ಹಾಗೆ ಅವನ ಮದುವೆ ನಿಶ್ಚಯವಾಗಿರುವ ವಿಷಯ ತಿಳಿದು ಎಲ್ಲರೂ ಶುಭ ಕೋರಿದರು. ಮದ್ಯಪಾನದ ಪಾರ್ಟಿ ಜೋರಾಗಿಯೇ ನಡೆದಿತ್ತು. ನಿಹಾರ್ ವಾಸ್ತವವನ್ನು ಯೋಚಿಸದಷ್ಟು ಅದರಲ್ಲಿ ಮುಳುಗಿದ್ದ. ಅಂದು ಸಂಜೆ ಚಂದನ ದೀಪಾಂಜಲಿಗೆ ಬಂದವಳು. ಅವರು ಹೇಳಿದ ಪ್ರಕಾರ ಈ ವೇಳೆಗೆಲ್ಲ ಬರಬೇಕಾಗಿತ್ತು. ಇಲ್ಲ ಹಾಗೆ ಆಫೀಸ್ನ ಕಡೆಗೆ ಹೋಗಿ ಬರ್ತಾರ. ಅವರು ಬರುವಷ್ಟರಲ್ಲಿ ನಾನೇ ತಿಂಡಿ ಅಡುಗೆ ಮಾಡಿ ಕಾಫಿ ಡಿಕಕ್ಷನ್ ರೆಡಿ ಮಾಡಬೇಕು. ರಾತ್ರಿ ಅಂಕಲ್ ಅಡುಗೆ ಬಿಸಿ ಮಾಡಿ ಊಟ ಬಡಿಸಲಿ ಎಂದುಕೊಳ್ಳುತ್ತಲೇ ಅಲ್ಲೇ ನಿಂತಳು. ಹಾಲ್ನಲ್ಲಿದ್ದ ಗೌತಮ್ ಫೋಟೋ ನೋಡುತ್ತಾ, ಅಡುಗೆ ಮನೆಯಿಂದ ಬಂದ ಚಿನ್ನಯ್ಯ, ಚಂದು ನೀನು ಬಂದಿದ್ದು ಒಳ್ಳೆಯದಾಯಿತು. ಕುಕ್ಕರ್ 3 ಸಿಟಿ ಕೂಗಿದಾಗ ಆಫ್ ಮಾಡಿಬಿಡು. ಪಾಯಸ ಮಾಡ್ತೀನಿ. ಗೌತಮ್ ಬರ್ತಿದ್ದಾನೆ, ಹೋಗಿ ಹಾಲು ತಂದು ಬಿಡ್ತೀನಿ. ರಮೇಶ್ ಪಾವನಿನ ಮಗುನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ. ಇನ್ನು ತಾತ ಅಮ್ಮ ಅವರು ಮಠಕ್ಕೆ ಹೋಗಿದ್ದಾರೆ. ಇವಳಿಂದು ಕೆಲಸಕ್ಕೆ ಬರಲಿಲ್ಲ, ಎಲ್ಲ ಒಬ್ಬನೇ ಮಾಡಬೇಕು. ಬೇಗ ಬರ್ತೀನಿ ಎಂದವರು ಮತ್ತೆ ಅಡುಗೆ ಮನೆಗೆ ಹೋಗಿ ಬ್ಯಾಗ್ ಕೈ ಹಿಡಿದು ನಡೆದಿದ್ದರು. ಚಂದನ ಮೊಬೈಲ್ ಮನೆಯಲ್ಲೇ ಬಿಟ್ಟು ಬಂದು ಬಿಟ್ಟೆ, ತಂದಿದ್ರೆ ಇಷ್ಟೊತ್ತಿಗೆ ಬರ್ತೀರಾ ಅಂತ ಮೆಸೇಜ್ ಕಳಿಸ್ಬೋದಿತ್ತು. ಕರೆ ಮಾಡಿದರೆ ಪದೇ ಪದೇ ಫೋನ್ ಮಾಡ್ತಾಳೆಂದು ಬೇಸರಿಸಿಕೊಳ್ಬಹುದು. ಮಧ್ಯಾಹ್ನ ಫೋನ್ ಮಾಡಿದಾಗ ಸಂಜೆ ಮನೆಗೆ ಬರ್ತೀನಿ ಅಂದಿದ್ರು. ಅಂದುಕೊಂಡೆ ಅಡುಗೆ ಮನೆಗೆ ಹೋಗುವಷ್ಟರಲ್ಲಿ ನಿಹಾರ್ ಮನೆಯೊಳಗೆ ಬಂದಿದ್ದ. ಬಂದವನು ಒಂದು ಕ್ಷಣ ಅವಳನ್ನೇ ನೋಡುತ್ತಾ ನಿಂತ. ಗೌತಮ್ಗಾಗಿ ಅಲಂಕರಿಸಿಕೊಂಡು ಬಂದಿದ್ದವಳ ಅಂದ ಅವನನ್ನು ಹುಚ್ಚು ಬಯಕೆಗಳ ನಡುವೆ ನಿಲ್ಲಿಸಿತ್ತು. ಗೌತಮ್ ಆಗಾಗ ಅವಳನ್ನು ತಬ್ಬಿ ಮುತ್ತಿಡುತ್ತಿದ್ದ ದೃಶ್ಯ ಮನದಲ್ಲಿ ಮೂಡಿದೆ ತಡ. ನನ್ನ ಹೆಂಡತಿ ಆಗುವವಳು, ಅವಳ ಮೇಲೆ ಹಕ್ಕಿರುವುದು ನನಗೆ. ಇವಳಿಂದ ಈಗ ದೂರ ಉಳಿದರೆ ನಾನು ಗಂಡಸಾಗಿರುವುದಕ್ಕೆ ಅವಮಾನ ಎಂದೆಲ್ಲ ಅಂದುಕೊಂಡು ಅವಳನ್ನೇ ನೋಡುತ್ತಾ ಮತ್ತಷ್ಟು ಬಳಿಗೆ ನಡೆದಿದ್ದ. ಚಂದನ ಎಷ್ಟೇ ಆಗಲಿ ಅವರ ತಮ್ಮ, ಈ ಮನೆಯ ಅತಿಥಿ ಎನಿಸುತ್ತಲೇ ಕಾಫಿ ತಗೋತೀರಾ ಎಂದಿದ್ದಳು. ತೀರಾ ಸನಿಹಕ್ಕೆ ಬಂದ ನಿಹಾರ್, ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೆ, ನಿನ್ನನ್ನು ಹೇಗೆಲ್ಲ ನೋಡಿಕೊಳ್ಬೇಕು ಎಂದುಕೊಂಡಿದ್ದೆ. ಆ ಗೌತಮ್ ಜೊತೆ ಸೇರಿ ನನ್ನ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ. ನೀನು ನನಗೆ ಸೇರಿದವಳು ಎನ್ನುತ್ತಾ ಅವಳನ್ನು ತಬ್ಬಿಕೊಳ್ಳಲು ಬಳಸಿದ. ಅವನ ಮಾತಿಗೆ ಅಚ್ಚರಿಗೊಂಡಿದ್ದ ಚಂದನ ಬಳಸಿದ್ದ ಅವನ ಕೈಯನ್ನು ಬಿಡಿಸಲು ನೋಡುತ್ತಾ, ಪ್ಲೀಸ್ ಬಿಟ್ಟು ಬಿಡಿ, ಯಾಕೆ ಹೀಗೆಲ್ಲ ನಡೆದುಕೊಳ್ಳುತ್ತಿದ್ದೀರಾ, ನನ್ನ ಬಗ್ಗೆ ಯಾಕೆ ಹೀಗೆಲ್ಲ ಯೋಚಿಸ್ತೀರಾ ಎನ್ನುತ್ತಿದ್ದವಳ ಮಾತುಗಳು ಕೇಳದವನಂತೆ. ಅಳುತ್ತಾ ಬಿಡಿಸಿಕೊಳ್ಳಲು ನೋಡುತ್ತಿದ್ದವಳ ಮತ್ತಷ್ಟು ಒರಟಾಗಿ ಎಳೆದಾಡಿ ಮುತ್ತು ಕೊಡಲು ಅವಳತ್ತ ಬಾಗುತ್ತಿದ್ದವನು ಒಂದೇ ಹೇಟಿಗೆ ಕೊರಳು ಮುರಿದಂತಾಗಿ ತಿರುಗಿ ನೋಡಿದ.
ಕಾರು ನಿಲ್ಲಿಸುತ್ತಲೇ ಹೊರಗಿದ್ದ ಚಪ್ಪಲಿಗಳನ್ನು ನೋಡಿ ಅಂದರೆ ನಾಲಾಯಕ್ ಬಂದಿದ್ದಾಳೆ ಎಂದುಕೊಂಡು ಒಂದೇ ಉಸಿರಿಗೆ ಒಳಗೆ ಬಂದಿದ್ದ ಗೌತಮ್ ನೋಡಿದ ದೃಶ್ಯಕ್ಕೆ ಜ್ವಾಲಾಮುಖಿಯಂತೆ ಸಿಡಿದಿದ್ದ. ಅವಳ ಅಸಹಾಯಕತೆ, ಕಣ್ಣೀರು, ನಿಹಾರ್ ಕ್ರೌರ್ಯಕ್ಕೆ ಬ್ರಗದಂತಾಗಿದ್ದವನು ಕ್ಷಣದಲ್ಲಿಯೇ ಬಳಿ ಬಂದು ಯು ಬಾಸ್ಟರ್ಡ್ ಎಂದು ಕೂಗುತ್ತಾ ಅವಳನ್ನು ಹಿಡಿದಿದ್ದ ಒಂದು ಕೈಯನ್ನು ಹಿಂದಕ್ಕೆ ತಿರುಗಿಸಿ ಕುತ್ತಿಗೆಯ ಬಳಿ ಹೊಡೆದಿದ್ದ. ಗೌತಮ್ ಒಂದು ವಯಸ್ಸಿನಲ್ಲಿಯೇ ಸುಮ್ಮನೆ ಕಲಿತಿದ್ದ ಕರಾಟೆ. ಒಂದೇ ಹೇಟಿಗೆ ನಿಹಾರ್ ತೂರಾಡುತ್ತಾ ಕುಸಿದಿದ್ದವನು. ಚಂದನ ಗೌತಮ್ನ ನೋಡಿ ಅಳುತ್ತಲೇ ಬಳಸಿದವನ ತೋಳಲ್ಲಿ ಸೇರಿದಳು. ಗೌತಮ್ಗೆ ಅವಳನ್ನು ಹಾಗೆ ನೋಡಿ ಪ್ರಾಣವೇ ಹೋದಂತಾಗಿತ್ತು. ಇನ್ನು ಹೆದರಿಕೆಯಿಂದ ನಡುಗುತ್ತಿದ್ದವಳ ಗಮನಿಸಿ, ನಾನು ಬಂದಾಯ್ತಲ್ಲ, ಇನ್ನು ನಿನಗೇನು ಆಗೋಲ್ಲ, ಬಿಟ್ಟು ಹೋಗಿದ್ದು ನಂದೇ ತಪ್ಪು ಹೇಳುತ್ತಲೇ ನೆತ್ತಿಗೆ ಮುತ್ತಿಟ್ಟು ಸಮಾಧಾನಪಡಿಸಲು ನೋಡಿದ್ದ. ಮಧ್ಯದ ಅಮಲ್ನಲ್ಲಿ ಇದ್ದ ನಿಹಾರ್ ಎದ್ದು ನಿಂತವನು ಅವರಿಬ್ಬರನ್ನು ಹಾಗೆ ಒಟ್ಟಿಗೆ ನೋಡಿ, ಇನ್ನೂ ಕೆರಳಿ, ನಿನ್ನ ಬಿಡಲ್ಲ ಕಣೋ, ಅವಳು ನನಗೆ ಸೇರಿದವಳು ಎನ್ನುತ್ತಾ ಅವನ ಕಡೆ ನುಗ್ಗಿದ್ದ. ಅವನ ಮಾತಿಗೆ ಮತ್ತಷ್ಟು ಕೆರಳಿದ ಗೌತಮ್ 1 ನಿಮಿಷ ಹೇಳಿ ಅವಳನ್ನು ಪಕ್ಕಕ್ಕೆ ನಿಲ್ಲಿಸಿದವನು. ಅವನು ನನ್ನವಳು ಎಂದು ಹೇಳಿದ ಮಾತಿಗೆ ಮತ್ತಷ್ಟು ರೊಚ್ಚಿಗೆದ್ದಿದ್ದವನು ಮುಖ ಮೂತಿ ನೋಡದೆ ಮುಷ್ಟಿ ಕಟ್ಟಿ ಬಾರಿಸುತ್ತಾ, ಅವಳು ನನ್ನ ಹೆಣ್ಣು ಎಂದು ತಿಳಿದು ಯೋಚಿಸುವುದಿರಲಿ, ಮುಟ್ಟಲು ಯೋಚಿಸುತ್ತೀಯ ಎಂದರೆ ನಿನಗೆ ಬದುಕಲು ಅವಕಾಶವೇ ಇಲ್ಲ ಎನ್ನುತ್ತಲೇ ಒಂದೇ ಸಮನೆ ಹೊಡೆದಿದ್ದ. ನಿಹಾರ್ ಬುಡ ಕಡಿದ ಮರದಂತೆ ನೆಲಕ್ಕೆ ಬಿದ್ದ ಮೇಲೂ ಕಾಲಿನಿಂದ ಜಾಡಿಸಿ ಒದೆಯುತ್ತಿದ್ದ. ಚಂದನ ನೆಲದಲ್ಲಿ ಬಿದ್ದಿದ್ದ ನಿಹಾರ್ ಸ್ಥಿತಿ ನೋಡಿದವಳು ಪ್ಲೀಸ್ ಬಿಟ್ಟುಬಿಡಿ ಎನ್ನುತ್ತಿದ್ದರು ಕೇಳದವನಂತೆ ಮತ್ತೆ ಅವನ ಕೊರಳ ಪಟ್ಟಿ ಹಿಡಿದೆತ್ತಿ ಮುಖಕ್ಕೆ ಮತ್ತೆ ಹೊಡೆಯಲು ಶುರು ಮಾಡಿ. ಗೌತಮ್ನ ಕೂಗಾಟ ಬಾಗಿಲ ಬಳಿಯೇ ಕೇಳಿಸಿದಾಗ ಒಂದೇ ಉಸಿರಿಗೆ ಒಳಗೆ ಬಂದ ಇಂದ್ರಾಣಿ ಮಹೇಂದ್ರ ಅವರು ಅಲ್ಲಿ ಏನು ನಡೆಯುತ್ತಿದೆ ಎಂದು ಒಂದು ಕ್ಷಣ ನಂಬದೆ ನಿಂತರು. ಮಹೇಂದ್ರ ಅವರು ಮೊದಲು ಎಚ್ಚೆತ್ತು ನಿಹಾರ್ನನ್ನು ಬಿಡಿಸಿಕೊಂಡವರು, ಏನಾಗಿದೆ ಗೌತಮ್ ನಿಂಗೆ? ಅವನೇನಾದರೂ ದುಡುಕಿ ಮಾತನಾಡಿದ್ನಾ? ಅದಕ್ಕೆ ಹೀಗೆ ಹೊಡೆಯುತ್ತಾರಾ? ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸತ್ತು ಹೋಗ್ತಾನೆ ಅಷ್ಟೇ ಎಂದಿದ್ದರು. ಗೌತಮ್ ಸ್ವಲ್ಪ ಹೊತ್ತು ಯಾಕೆ, ಈಗಲೇ ಸಾಯಿಸ್ತೇನೆ, ಇವಳನ್ನು ಮುಟ್ಟಿದಾನೆಂದರೆ ಅವನಿಗೆ ಬದುಕಲು ಹಕ್ಕಿಲ್ಲ ಎಂದವನು ತಾತ ಹಿಡಿದುಕೊಂಡಿದ್ದರು ಮುಷ್ಟಿ ಕಟ್ಟಿ ಬೀಸಿ ಹೊಡೆದಿದ್ದ. ಹೊಡೆದ ರೀತಿಗೆ ಅವನ ಕೈ ಚರ್ಮವು ಕಿತ್ತು ರಕ್ತ ಜಿನುಗುತ್ತಿತ್ತು. ಅವನ ಕೈ ಹಿಡಿದ ಇಂದ್ರಾಣಿ ಅವರು ತಾಳ್ಮೆ ತಂದುಕೋ ಗೌತಮ್ ಎಂದಿದ್ದರು ಮಗನ ಆವೇಶ ನೋಡಿ. ಹೆಂಡತಿಯೊಂದಿಗೆ ಬಂದ ರಮೇಶ್ ನಿಹಾರ್ ಸ್ಥಿತಿ, ಗೌತಮ್ ರೋಷ, ಹೆದರಿ ಅಳುತ್ತ ನಿಂತಿದ್ದ ಚಂದನನ್ನು ನೋಡುತ್ತಲೇ ಸಂದರ್ಭ ಅರಿವಾಗಿತ್ತು. 1-2 ಸಲ ನಿಹಾರ್ ಗಮನ ಚಂದನ ಕಡೆ ಇದ್ದದ್ದು ಗಮನಿಸಿದ್ದ. ಇವನಿಗೆ ಬೇಕಿತ್ತ ಅವನ ಹುಡುಗಿಯ ವಿಷಯಕ್ಕೆ ಹೋದರೆ ಜೀವಂತ ಉಳಿಸ್ತಾನವನು ಎಂದುಕೊಂಡ. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದ. ಇವನೇನಾದರೂ ಸತ್ತು ಹೋದರೆ ಮುಂದಿನ ಪರಿಸ್ಥಿತಿ ಗೌತಮ್ ಎದುರಿಸಬೇಕಾಗುತ್ತದೆ ಎಂದುಕೊಂಡು. ಮಹೇಂದ್ರ ಇಂದ್ರಾಣಿ ಅವರಿಗೆ ಚಂದನನ್ನು ನೋಡುತ್ತಲೇ ಸಂದರ್ಭ ಅರಿವಾಗಿತ್ತು. ಅದೇ ಸಮಯಕ್ಕೆ ಬಂದ ಚಿನ್ನಯ್ಯ ಎಲ್ಲವನ್ನು ನೋಡಿ ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಂಡವರು. ನಾನಿವನು ಆ ಬಾರಿ ಬಂದಾಗಲೇ ಅಂದುಕೊಂಡೆ, ಕೈಕಾಲು ನೆಟ್ಟಗಿಟ್ಟುಕೊಂಡು ಊರು ಸೇರುವುದು ಅನುಮಾನ ಎಂದು. ಹಾಗೇ ಆಗಿದೆ. ಇವನು ಇಷ್ಟು ದಿನ ಕೈಕಾಲು ನೆಟ್ಟಕ್ಕೆ ಉಳಿಸಿಕೊಂಡಿದ್ದೇ ಹೆಚ್ಚು. ಮೊದಲೇ ಗೌತಮ್ ಕೋಪ ಯಾವ ಮಟ್ಟದು ಎಂದು ಗೊತ್ತು. ಅಂಥದ್ರಲ್ಲಿ ಅವನ ಹೆಣ್ಣಿನ ವಿಷಯಕ್ಕೆ ಹೋದರೆ ಬಿಡ್ತಾನ? ಅವನಾಗೆ ನಿಲ್ಲಲು ಆಗದಂತೆ ಕೊಟ್ಟಿದ್ದಾನೆ ಎಂದುಕೊಂಡರು. ಗೌತಮ್ ಒಮ್ಮೆ ಚಂದನ ಕಡೆ ನೋಡಿ ಇನ್ನು ಮುಖದಲ್ಲಿದ್ದ ಹೆದರಿಕೆಯ ಭಾವ, ನೋವು ಗಮನಿಸಿ, ಎಲ್ಲರೂ ಒಟ್ಟಿಗೆ ಎಲ್ಲಿ ಹೋಗಿದ್ರಿ, ಹೆಚ್ಚು ಕಮ್ಮಿ ಕಿರಿಚಿದಂತೆ ಕೂಗಿದ್ದ. ಅವನ ಕಿರಿಚಿದ ರೀತಿಗೆ ಮುಖದಲ್ಲಿದ್ದ ಕೋಪಕ್ಕೆ ಯಾರಿಗೂ ಮಾತನಾಡಬೇಕು ಎಣಿಸಲಿಲ್ಲ. ಚೆನ್ನಯ್ಯ ಮುಂದೆ ಬಂದು ಎಲ್ಲರ ಕಾರಣಗಳನ್ನು ಅವರೊಬ್ಬರೇ ಹೇಳಿದ್ದರು. ನಿಹಾರ್ಗೆ ತನಗೆ ಬಿದ್ದ ಪೆಟ್ಟುಗಳ ಅರಿವಿತ್ತು. ಹರೆಗಣ್ಣು ತೆರೆದು ನೋಡಿದ್ದ. ಗೌತಮ್ ಮುಖ ಹತ್ತಿ ಹುರಿಯುತ್ತಿತ್ತು. ಅವನು ನೋಡುತ್ತಿದ್ದುದನ್ನು ಗಮನಿಸಿದವನು ಮತ್ತೆ ಈ ಬಾರಿ ಕೆನ್ನೆಗೆ ಬೀಸಿ ಹೊಡೆದು, ಅವಳ ಕಡೆ ನೋಡಿದರೆ ಕಣ್ಣು ಕಿತ್ತಾಕಿ ಬಿಡ್ತೀನಿ, ನಿನ್ನ ನೆರಳು ಅವಳನ್ನು ಸೋಕಬಾರ್ದು, ಗೆಟ್ ಔಟ್, ನನ್ನ ಮನೆಯಲ್ಲಿ ಇನ್ನೊಂದು ಕ್ಷಣ ಕೂಡ ಇರಬಾರ್ದು ಕೂಗಿದ್ದ. ಅವನ ಆವೇಶಕ್ಕೆ ಒಂದು ಕ್ಷಣ ಎಲ್ಲರೂ ಬೆಚ್ಚಿದ್ದರು. ಬಂದ ಆ್ಯಂಬುಲೆನ್ಸ್ ಸದ್ದು ಕೇಳಿ ನಿಹಾರ್ ತನ್ನ ಒಬ್ಬರೇ ಹಿಡಿಯಲು ಆಗದೇ ಇದ್ದಾಗ ಮಹೇಂದ್ರ ಅವರ ಪಕ್ಕಕ್ಕೆ ಕಳಿಸಿ ಚಿನ್ನಯ್ಯ, ರಮೇಶ್ ಅವನನ್ನು ಎತ್ತಿಕೊಂಡು ಹೊರಗೆ ನಡೆದಿದ್ದರು. ಚೆನ್ನಯ್ಯ ನೆಟ್ಟಗೆ ಓಡಾಡಿಕೊಂಡಿರಲಾಗದೆ ನಾನೇ ಇವನನ್ನು ಎತ್ತಿಕೊಂಡು ಹೋಗಿ ಹೊರಗೆ ಹಾಕುವ ಪರಿಸ್ಥಿತಿ ತಂದುಕೊಂಡು ಬಿಟ್ಟ. ಇವನಿಗೆ ಬಿದ್ದಿರುವ ಏಟು ನೋಡಿದರೆ ಬದುಕ್ತಾನೆ ಎನ್ನುವುದು ಅನುಮಾನ ಎಂದುಕೊಂಡರು. ಅಲ್ಲಿದ್ದವರೆಲ್ಲ ಅದೇ ಯೋಚನೆ ಆಗಿತ್ತು. ಇವನು ಬದುಕ್ತಾನ ಎಂದುಕೊಂಡೇ ಎಲ್ಲರೂ ಅವನ ಕಡೆ ಹಿಂದೆ ನಡೆದಿದ್ದರು. ನಿಹಾರ್ ಪ್ರಾಣಕ್ಕೆ ಅಪಾಯವಾದರೆ ಗೌತಮ್ಗೆ ತೊಂದರೆ ಆಗ್ಬೋದು ಎಂದುಕೊಂಡು.
ಗೌತಮ್ ಅವಳ ಬಳಿಗೆ ಸರಿದವನು ಇನ್ನೆಂದು ಬಿಡದಂತೆ ತಬ್ಬಿಕೊಂಡಿದ್ದ. ಅದೊಂದು ಭರವಸೆ ಅಪ್ಪಿಗೆ ಸಾಕಾಗಿತ್ತು ಅವಳನ್ನು ಸಂತೈಸಲು. ಬೇಡದ ಕಲ್ಪನೆಗೆ ದುಃಖ ಹೆಚ್ಚಾದಾಗ ಬಿಕ್ಕಿದ್ದಳು. ತನ್ನ ಮನೆಯಲ್ಲಿ ಹೀಗೆ ಅವಳಿಗೆ ರಕ್ಷಣೆ ಇಲ್ಲದೆ ಹೋಯ್ತಲ್ಲ ಎನ್ನುವ ಅನಿಸಿಕೆ ಅವನನ್ನು ಬಹಳವಾಗಿ ಕಾಡಿತ್ತು. ಸಂತೈಸಲು ನೋಡಿದವನ ಕೈ ಅವಳ ತೋಳಿಗೆ ಸೋಕಿದಾಗ ಎಂದಿದ್ದಳು. ಏನಾಯಿತು ಎನ್ನುತ್ತಾ ನೋಡಿದ ಗೌತಮ್ ಅವಳ ತೋಳಿನ ಮೇಲೆ ಗೀರಿದ್ದ ನಿಹಾರ್ನ ಉಗುರಿನ ಗುರುತು ನೋಡುತ್ತಲೇ ಅವಳನ್ನು ಬಿಟ್ಟು ಹೊರಗೆ ಬಂದಿದ್ದ. ಆಗ ತಾನೇ ಆಂಬ್ಯುಲೆನ್ಸ್ ಒಳಗೆ ಮಲಗಿಸಲು ನೋಡುತ್ತಿದ್ದವರು ಬಿರುಸಾಗಿ ಬಂದ ಗೌತಮ್ನ ನೋಡಿ ಕ್ಷಣ ಆಗಿ ನಿಂತಾಗ ನಿಹಾರ್ ಕೈ ಹಿಡಿದ ಗೌತಮ್ ಪೂರ ತಿರುಗಿಸಿ ಬಿಟ್ಟಿದ್ದ. ಪ್ರಜ್ಞೆ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದ ನಿಹಾರ್ ಪ್ರಾಣ ಹೋದಂತೆ ಕಿರಿಚಿಕೊಂಡಿದ್ದ. ಅವನ ನಡೆಗೆ ಎಲ್ಲರೂ ಅಚ್ಚರಿಪಟ್ಟಿದ್ದರು. ಇಂದ್ರಾಣಿ ಅವರು ಮಾತ್ರ ಮಗನ ಕೋಪಕ್ಕೆ ನಿಜ ಅರ್ಥವನ್ನು ಹುಡುಕುತ್ತಾ, ಅಂದರೆ ಗೌತಮ್ ಚಂದನಳನ್ನು ಅಂಥ ಸಮಯದಲ್ಲೂ ಅವರ ಮನ ಸಂತೋಷವನ್ನು ಅನುಭವಿಸಿತು. ರಮೇಶ್, ಸಾಕು ಬಿಡು ಗೌತಮ್, ಮೊದಲು ಚಂದನಳನ್ನು ಸಮಾಧಾನಿಸು, ಆ ಹುಡುಗಿ ಹೆದರಿದ್ದಾಳೆ ಎಂದಾಗ ಒಳಗೆ ನಡೆದಿದ್ದ. ಅವಳ ಕೈ ಹಿಡಿದು ತನ್ನ ರೂಮ್ಗೆ ಕರೆದುಕೊಂಡು ಹೋದವನು ಮೊದಲು ಉಗುರಿನಿಂದ ಗೀರಿದ್ದ ಜಾಗವನ್ನು ನೀರಿನಿಂದ ತೊಳೆದು ಆಯಿಂಟ್ಮೆಂಟ್ ಹಚ್ಚುತ್ತಾ ಅವನನ್ನು ಜೀವ ಸಹಿತ ಉಳಿಸೋಲ್ಲ ಎಂದು ಪದೇ ಪದೇ ಹೇಳಿ ತನ್ನ ಕೋಪ ಹೊರಗೆ ಹಾಕುತ್ತಾ, ಯಾರೂ ಇಲ್ಲದ ಸಮಯದಲ್ಲಿ ನೀನು ಯಾಕೆ ಬರಲು ಹೋದೆ ಎಂದಿದ್ದ. ಕೈ ನೋವಿಗೆ ಬಿಗಿಯಾಗಿ ಕಣ್ಣು ಮುಚ್ಚಿದವಳ ನೋಡುತ್ತಾ, ಚಂದನ, ನೀವು ಮಧ್ಯಾಹ್ನ ಕರೆ ಮಾಡಿದಾಗ ಸಂಜೆ ಮನೆಗೆ ಬರ್ತೀನಿ ಎಂದು ಹೇಳಿದ್ರಲ್ಲ, ಹಾಗೆ ನಿನ್ನೆ ಫೋನ್ ಮಾಡಿದಾಗ ಊಟ ಇಷ್ಟವಾಗುತ್ತಿಲ್ಲ ಎಂದು ಹೇಳಿದ್ರಿ. ಅದಕ್ಕೆ ನಾನೇ ತಿಂಡಿ ಅಡಿಗೆ ಮಾಡಿ ಡಿಕಾಕ್ಷನ್ ರೆಡಿ ಮಾಡೋಣ ಎಂದುಕೊಂಡು ಬೇಗ ಬಂದಿದ್ದರೆ, ಆದರೆ ಅವರು ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ಎಂದುಕೊಂಡಿರಲಿಲ್ಲ ಹೇಳಿದವಳು ಆ ಕ್ಷಣ ನೆನಪಾಗಿ ಅವಳ ಕಣ್ಣು ತುಂಬಿ ಮತ್ತೆ ಬಿಕ್ಕಳಿಸಿದಳು. ಗೌತಮ್ ತನ್ನ ಮನೆಯಲ್ಲಿ ರಕ್ಷಣೆ ಇಲ್ಲ ಎಂದರೆ ಹೇಗೆ ಎನ್ನುವ ವಿಷಯ ಅವನನ್ನು ಬಹಳವಾಗಿ ಕಂಗೆಡಿಸುತ್ತಿತ್ತು. ಅವಳನ್ನು ಸಮಾಧಾನ ಪಡಿಸುವುದರ ಜೊತೆಗೆ ಹೋಗಿ ಅವನಿಗೆ ಒಂದು ಗತಿ ಕಾಣಿಸಿ ಬರಲು ಮನಸ್ಸು ಹಾತೊರೆಯುತ್ತಿತ್ತು. ಆದರೆ ಅಳುತ್ತಾ ಇದ್ದ ಚಂದನನ ಸನಿಹದಲ್ಲಿ ತಾಳ್ಮೆ ತಂದುಕೊಂಡವನು ಮೊದಲು ಅವಳನ್ನು ಸಮಾಧಾನಿಸಿ, ಈಗ ಅಳು ನಿಲ್ಲಿಸು, ನೀನು ಹೀಗೆ ಅಳ್ತಾ ಇದ್ದರೆ ನನಗೆ ಮತ್ತಷ್ಟು ತಲೆ ಕೆಡುತ್ತದೆ. ನಾನಿರುವವರೆಗೂ ನಿನಗೆ ಏನೂ ಆಗೋಲ್ಲ. ನಿನ್ನ ಪೂರ್ತಿ ಜವಾಬ್ದಾರಿ ನಂದು. ನಿನಗೆ ನೋವಾಗದಂತೆ ನೋಡಿಕೊಳ್ಳಬೇಕಾದದು ನನ್ನ ಕರ್ತವ್ಯ. ಕಣ್ಣಲ್ಲಿ ಒಂದು ಹನಿ ನೀರು ಬರದಂತೆ ಇಲ್ಲಿಟ್ಟುಕೊಂಡು ಕಾಪಾಡ್ತೇನೆ. ಎದೆಯ ಭಾಗವನ್ನು ಕೈಯಲ್ಲಿ ಮುಟ್ಟಿ ಹೇಳಿ ಅವಳ ತಲೆಯನ್ನು ತನ್ನೆದೆಗೆ ಒತ್ತಿಕೊಂಡು ಬಳಸಿದ್ದ. ಇನ್ನು ಅವನ ಮೈ ಹದುರುತ್ತಿದ್ದುದು ಅವಳ ಗಮನಕ್ಕೆ ಬಂದಿತ್ತು. ಕತೆ ಮುಂದುವರಿಯುತ್ತದೆ. ನನ್ನ ಚಾನಲನ್ನು ಕತೆ ನೋಡುತ್ತಿದ್ದವರು ಕೇಳುತ್ತಿದ್ದವರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ.